ದೇವ್ರ ಮನೆಯಲ್ಲಿ ಅಗರಬತ್ತಿ ಹಚ್ಚಿದಾಗ ಆ ಹೊಗೆ ಯಾವಾಗ್ಲೂ ಮೇಲಕ್ಕೆ ಯಾಕೆ ಹೋಗುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಹೌದು. ಅಥವಾ ಅಮ್ಮ ಚಹಾ ಮಾಡುವಾಗ ಆ ನೀರು ಕುದಿರೋಕ್ ಶುರುವಾದಾಗ ಗುಳ್ಳೆಗಳು ಕೆಳಗಿನಿಂದ ಮೇಲಕ್ಕೆ ಬರುತ್ತಲ್ವಾ? ನಮ್ಮುಂದಿರೋ ಕೆಲವು ಸೈನ್ಸ್ ಬುಕ್ಸ್ ಮತ್ತೆ ಎಕ್ಸ್ಪೆರಿಮೆಂಟ್ ನೋಟ್ಸ್ ಇಟ್ಕೊಂಡು ಇವತ್ತು ನಾವು ಲಿಕ್ವಿಡ್ಸ್ ಮತ್ತೆ ಗ್ಯಾಸಸ್ನಲ್ಲಿ ಬಿಸಿ ಹೇಗೆ ಚಲಿಸುತ್ತೆ ಅನ್ನೋದನ್ನ ಸ್ವಲ್ಪ ಡೀಪಾಗಿ ನೋಡೋಣ. ಖಂಡಿತ. ಏನಂದ್ರೆ ಸಾಲಿಡ್ ಆಬ್ಜೆಕ್ಟ್ಸ್ಗಿಂತ ಭಿನ್ನವಾಗಿ ಲಿಕ್ವಿಡ್ಸ್ ಮತ್ತೆ ಗ್ಯಾಸಸ್ನಲ್ಲಿರೋ ಪಾರ್ಟಿಕಲ್ಸ್ ಒಂಥರ ಮುಕ್ತವಾಗಿ ಓಡಾಡ್ತವೆ. ಓಹೋ. ಹೌದು. ಶಾಖ ಅಥವಾ ಬಿಸಿನ ಹಂಚೋ ಈ ಪ್ರಕ್ರಿಯೆಗೆ ಸೈನ್ಸ್ನಲ್ಲಿ ಕನ್ವೆಕ್ಷನ್ ಅಂತ ಕರೀತಾರೆ. ಒಂದ್ ನಿಮಿಷ. ಪಾರ್ಟಿಕಲ್ಸ್ ಓಡಾಡ್ತವೆ ಅಂದ್ರೆ ಆಟದ ಮೈದಾನದಲ್ಲಿ ನಾವು ಒಂದು ಬಾಲ್ ಅನ್ನ ಕೈಯಿಂದ ಕೈಗೆ ಪಾಸ್ ಮಾಡೋ ಬದಲು ತಾವೇ ಓಡಿ ಹೋಗಿ ಆ ಬಾಲ್ ಅನ್ನ ಕೊಡೋದು ಹಾಗೇನಾ? ಕರೆಕ್ಟ್. ಅದೇ ತರ. ಇದರ ಹಿಂದೆ ಡೆನ್ಸಿಟಿ ಮತ್ತೆ ಎಕ್ಸ್ಪ್ಯಾನ್ಷನ್ನ ದೊಡ್ಡ ಸೀಕ್ರೆಟ್ ಇದೆ. ಒಂದು ಲಿಕ್ವಿಡ್ ಅಥವಾ ಗ್ಯಾಸ್ ಬಿಸಿಯಾದಾಗ ಅದರಲ್ಲಿ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಎಕ್ಸ್ಪ್ಯಾನ್ಷನ್ ಅಂದ್ರೆ ಅದು ಇಗ್ಗುತ್ತೆ. ಆಗ ಬಿಸಿಯಾದ ಭಾಗ ಸ್ವಲ್ಪ ಹಗುರವಾಗುತ್ತೆ. ಹಗುರವಾಗುತ್ತಾ? ಅಂದ್ರೆ ಬಿಸಿಯಾದಾಗ ಆ ವಸ್ತುವಿನ ತೂಕ ಕಮ್ಮಿ ಆಗುತ್ತೆ ಅಂತನಾ? ಇದು ಹೇಗ್ ಸಾಧ್ಯ? ತೂಕ ಕಮ್ಮಿಯಾಗಲ್ಲ. ಆ ಬಿಸಿಯಾದಾಗ ಪಾರ್ಟಿಕಲ್ ಸ್ವಲ್ಪ ಹೆಚ್ಚು ಜಾಗನ ಆಕ್ರಮಿಸ್ಕೊಳ್ತವೆ. ಆಚ್ಛಾ. ಹೀಗಾಗಿ ಅದರ ಡೆನ್ಸಿಟಿ ಕಡಿಮೆ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬಿಸಿಯಾದದ್ದು ಹಗುರವಾಗಿ ಮೇಲಕ್ಕೆ ಹೋಗುತ್ತೆ ಮತ್ತೆ ತಂಪಾದದ್ದು ಆ ಜಾಗ ತುಂಬೋಕೆ ಕೆಳಗೆ ಬರುತ್ತೆ. ಈ ನಿರಂತರ ಚಕ್ರಕ್ಕೆ ಕನ್ವೆಕ್ಷನ್ ಕರೆಂಟ್ ಅಂತಾರೆ. ಸರಿ. ಆದ್ರೆ ನಮ್ಗೆ ಗಾಳಿನ ಕಣ್ಣಿಂದ ನೋಡಕ್ಕಾಗಲ್ವಲ್ವಾ? ಗ್ಯಾಸಸ್ನಲ್ಲಿ ಈ ಕನ್ವೆಕ್ಷನ್ ನಡೆಯುತ್ತೆ ಅಂತ ನಾವು ನಂಬೋದು ಹೇಗೆ? ಅದಕ್ಕೊಂದು ಸುಲಭವಾದ ಪೇಪರ್ ಕಪ್ ಎಕ್ಸ್ಪೆರಿಮೆಂಟ್ ಇದೆ. ಒಂದು ಕಡ್ಡಿಯ 2 ತುದಿಯಲ್ಲಿ ತಲೆಕೆಳಗೆ ಆದ 2 ಪೇಪರ್ ಕಪ್ಗಳನ್ನ ಒಂತರಹ ತಕ್ಕಡಿ ತರಹ ಕಟ್ಟಿ ತೂಗಾಕ್ಬೇಕು. ಓಕೆ. ಈಗ ಒಂದು ಕಪ್ನ ಕೆಳಗೆ ಕ್ಯಾಂಡಲ್ ಇಟ್ರೆ ಏನಾಗುತ್ತೆ ಅಂತ ಊಹೆ ಮಾಡಿ. ಏನಾಗ್ಬೋದು? ಬೆಂಕಿಗ್ ತಾಗಿ ಕಪ್ ಸುಟ್ಟೋಗುತ್ತಾ? ಅಷ್ಟು ಹತ್ತಿರ ಇಡಬಾರ್ದು. ಸ್ವಲ್ಪ ಅಂತರದಲ್ಲಿ ಇಟ್ರೆ ಆ ಕಪ್ ತಾನಾಗಿಯೇ ಮೇಲಕ್ಕೆ ಏಳುತ್ತೆ. ಅರೆ ವಾವ್! ಅದು ಹೇಗೆ? ಯಾಕೆ ಅಂದ್ರೆ ಆ ಕ್ಯಾಂಡಲ್ನಿಂದ ಬಿಸಿಯಾದ ಗಾಳಿ ಅಂದ್ರೆ ಬಿಸಿ ಗ್ಯಾಸಸ್ ಹಗುರ ಇರುತ್ತೆ. ಅದು ಆ ಕಪ್ಪನ್ನ ಯಾವಾಗ್ಲೂ ಮೇಲಕ್ಕೆ ತಳ್ಳುತ್ತೆ. ಓಹೋ, ಗಾಳಿಯಲ್ಲಿ ಹೀಗಾಯ್ತು. ಆದ್ರೆ ಲಿಕ್ವಿಡ್ಸ್ನಲ್ಲಿ ಅಮ್ಮನ ಚಹಾ ಪಾತ್ರೆಯಲ್ಲಿ ಬಿಸಿ ನೀರು ಮೇಲಕ್ಕೆ ಬರೋದನ್ನ ಕಣ್ಣಾರೆ ನೋಡಕ್ಕೆ ಸ್ವಲ್ಪ ಕಷ್ಟ ಅಲ್ವಾ? ಹೌದು, ಕಷ್ಟನೇ. ಆದ್ರೆ ಅದಕ್ಕೆ ಸೈನ್ಸ್ ಲ್ಯಾಬ್ನಲ್ಲಿ ಒಂದು ದಾರಿ ಇದೆ. ಒಂದು ಬೀಕರ್ನಲ್ಲಿ ಸ್ವಲ್ಪ ನೀರು ತುಂಬಿ ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ಇಡಬೇಕು. ಸರಿ. ಆಮೇಲೆ ಒಂದು ಸ್ಟ್ರಾ ಬಳಸಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನೋ ಪರ್ಪಲ್ ಕಲರ್ನ ಒಂದು ಸಣ್ಣ ಹರಳನ್ನ ನಿಧಾನವಾಗಿ ಆ ಬೀಕರ್ನ ತಳದಲ್ಲಿ ಇಟ್ಟು ಕೆಳಗಡೆಯಿಂದ ಕ್ಯಾಂಡಲ್ನಿಂದ ಬಿಸಿ ಮಾಡಬೇಕು. ಹಾಗೆ ಮಾಡಿದ್ರೆ ಆ ಬಣ್ಣದ ನೀರು ಏನಾಗುತ್ತೆ? ಇಡೀ ನೀರು ಒಂದೇ ಸಲ ಪಾಪಲಾಗತ್ತಾ? ಇಲ್ಲ, ಮ್ಯಾಜಿಕ್ ಇರೋದೇ ಅಲ್ಲಿ. ಆ ಪರ್ಪಲ್ ಬಣ್ಣದ ಬಿಸಿ ನೀರು ಮಧ್ಯದಲ್ಲಿ ನೇರವಾಗಿ ಮೇಲಕ್ಕೆ ಹೋಗುತ್ತೆ. ಇದನ್ನ ಅಪ್ವರ್ಡ್ ಫ್ಲೋ ಇನ್ ಸೆಂಟರ್ ಅಂತಾರೆ. ಓಕೆ. ಆಮೇಲೆ ಪಕ್ಕದಲ್ಲಿ ಅಂದ್ರೆ ಸೈಡ್ಸ್ ಮೂಲಕ ತಂಪಾದ ನೀರು ಕೆಳಗೆ ಬರುತ್ತೆ. ಇದು ಡೌನ್ವರ್ಡ್ ಫ್ಲೋ ಅಲಾಂಗ್ ಸೈಡ್ಸ್. ಅಂದ್ರೆ ಬಿಸಿ ನೀರು ಮೇಲೆ ಹೋಗಿ ತಂಪಾದ ನೀರು ಕೆಳಗೆ ಬಂದು ಇಡೀ ನೀರಿಗೆ ಬಿಸಿನ ಹಂಚೋ ಒಂದು ರೌಂಡ್ ಸೈಕಲ್. ಈಗ ನನಗೆ ಕ್ಲಿಯರ್ ಆಗಿ ಅರ್ಥವಾಯ್ತು. ಖಂಡಿತ. ಈ ಕಾನ್ವೆಕ್ಷನ್ ನಮ್ಮ ದಿನನಿತ್ಯದ ಜೀವನದಲ್ಲೂ ತುಂಬಾ ಮುಖ್ಯ. ನಮ್ಮ ಮನೆಗಳಲ್ಲಿ ಛಾವಣಿಯ ಹತ್ತಿರ ವೆಂಟಿಲೇಟರ್ಸ್ ಇರುತ್ತೆ ಅಲ್ವಾ? ಓ, ಮನೆ ಒಳಗಿನ ಆ ಬಿಸಿ ಗಾಳಿ ಹಗುರವಾಗಿ ಮೇಲಕ್ಕೆ ಹೋಗಿ ಆ ವೆಂಟಿಲೇಟರ್ಸ್ ಮೂಲಕ ಆಚೆ ಹೋಗ್ಲಿ ಅಂತನಾ? ಕರೆಕ್ಟ್. ಇನ್ನೊಂದು ದೊಡ್ಡ ಉದಾಹರಣೆ ಅಂದ್ರೆ ಸೀ ಬ್ರೀಸಸ್. ಅದಂದ್ರೇನು? ಬಿಸಿಲಿನ ದಿನದಲ್ಲಿ ಭೂಮಿಯ ಮೇಲಿನ ಗಾಳಿ ಬಿಸಿಯಾಗಿ ಮೇಲಕ್ಕೆ ಹೋದಾಗ ಆ ಖಾಲಿ ಜಾಗನ ತುಂಬೋಕೆ ಸಮುದ್ರದ ಕಣೆಯಿಂದ ತಂಪಾದ ಗಾಳಿ ಓಡಿ ಬರುತ್ತೆ. ವಾವ್! ಒಟ್ನಲ್ಲಿ ಬಿಸಿಯಾದ ಲಿಕ್ವಿಡ್ಸ್ ಮತ್ತೆ ಗ್ಯಾಸಸ್ ಹಗುರವಾಗಿ ಮೇಲಕ್ಕೆ ಏರೋದೇ ಈ ಕಾನ್ವೆಕ್ಷನ್ ಕರೆಂಟ್ಸ್. ತುಂಬಾ ಸಿಂಪಲ್ ಆಗಿದೆ. ಹೌದು. ಭೂಮಿಯ ಮೇಲೆ ಬಿಸಿ ಗಾಳಿ ಹಗುರವಾಗಿ ಮೇಲಕ್ಕೆ ಹೋಗುತ್ತೆ, ಇದು ಸರಿ. ಆದ್ರೆ ಗ್ರಾವಿಟಿ ಅಂದ್ರೆ ಗುರುತ್ವಾಕರ್ಷಣೆ ಇಲ್ಲದ ಒಂದು ಸ್ಪೇಸ್ ಸ್ಟೇಷನ್ನಲ್ಲಿ ಕ್ಯಾಂಡಲ್ ಹಚ್ಚಿದ್ರೆ ಏನಾಗಬಹುದು? ಅಲ್ಲಿ ಆ ಬಿಸಿ ಗಾಳಿಗೆ ಮೇಲೂ ಕೆಳಗೆ ಅನ್ನೋದು ಇರುತ್ತಾ? ಹೊಗೆ ಯಾವ ಕಡೆ ಹೋಗಬಹುದು ಅಂತ ನಾವ್ ಯೋಚನೆ ಮಾಡ್ಬೇಕು.